ನಿಮ್ಮ ಈ 8 ತಿಂಗಳ ಗಮನಾರ್ಹ ಸಾಧನೆ ಬಗ್ಗೆ ಆಕ್ಚುಲಿ ಇದೇನು ನೀವೇನು ಪಾಪ ಹೇಳ್ಕೊಂಡಿದ್ದೀರಿ, ಇದು ಬಹಳ ಕಠಿಣವಾಗ್ತದೆ. ನಾನು ಮಾತಾಡಕ್ಕೆ ಹೋದರೆ ನಿಮ್ಮ ಮನಸ್ಸಿಗೂ ನೋವಾಗ್ತದೆ. ನನಗೇನು ಬೈಯೋದ್ರಿಂದ ನನಗೇನು ಸಿಗ್ತದೆ? ನನಗೇನು ಸಿಗೋದಿಲ್ಲ ಅಧ್ಯಕ್ಷ. ಬಹಳ ಕಠಿಣವಾಗಿದೆ. ಈ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಇನ್ನೂ 5 ಗ್ಯಾರಂಟಿ ಲೋಕಸಭೆಗೆ ಅನೌನ್ಸ್ ಮಾಡಿ ನಾಳೆ ಬಜೆಟಲ್ಲಿ. ಈ 5 ಗ್ಯಾರಂಟಿ ಜೊತೆಗೆ ಇನ್ನೂ 5 ಯಾವ್ದಾದ್ರು ಹೊಸಾಗಿ ಏನೋ ಕೊಟ್ಟರೆ ಯಾರಾದ್ರು ಕೊಡಿ, ಅಂದೇನು ಅಭ್ಯಂತರ ಇರಲಿಲ್ಲ. ನಾನು ಈ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ. ನಮ್ಮ ರಾಜ್ಯ ಸರ್ಕಾರ ಇವತ್ತೂ ಸಹ ಖಜಾನೆ ಈ ನಾಡಿನ ಜನತೆ ಸಮೃದ್ಧಿಯಾಗಿ ಬೆಳೆಸ್ತಾರೆ. ನಮ್ಮ ರಾಜ್ಯದ ಸಂಪತ್ತು ಕರಗಲ್ಲ. ಆ ಸಂಪತ್ತನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಜನರ ಬದುಕನ್ನು ಸರಿಪಡಿಸಬೇಕು, ಅದಕ್ಕೆ ನಿಮ್ಮ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಅದಕ್ಕೆ ಅನುಕೂಲಗಳಾಗ್ತಾ ಇದೆ, ಇದನ್ನ ನೋಡ್ಬೇಕು ನೀವು. ಇಲ್ಲಿ ಅಧ್ಯಕ್ಷರೇ ಏನೋ ಹೇಳ್ಕೊಂಡಿದ್ದಾರೆ, 17,000 ಜನಕ್ಕೆ 16,000 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗ ಕೇಳಿಸ್ಕೊತಾ ಇದ್ದೆ ಭಾಷಣ. 2.5 ಲಕ್ಷ ಉದ್ಯೋಗ ಖಾಲಿ ಇದೆ. 2.5 ಲಕ್ಷ ಉದ್ಯೋಗ, ಸರ್ಕಾರಿ ಉದ್ಯೋಗ ಖಾಲಿ. ಎಷ್ಟು ವರ್ಷದಿಂದ ಇದೆ? 10 ತಿಂಗಳಾಯಿತು. ಇನ್ನು ಎಂಥದ್ದು ನಿಮ್ಮ ಎಂಥ ನಿಧಿ ಅದು ಮಕ್ಕಳಿಗೆ, ಯುವಕರಿಗೆ ಯುವ ನಿಧಿ. ಈಗ ಅದೆಂಥದ್ದು ರಿಜಿಸ್ಟ್ರೇಷನ್ ಕರ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಇನ್ನು ದುಡ್ಡು ಕೊಟ್ಟಿಲ್ಲ. 3,000 1,500 ಕೊಡೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀರಿ. ಮೊದಲು ಹೇಳಿದ್ದೇನು, ಆಮೇಲೆ ನೀವೀಗ ಕಂಡೀಷನ್ ಹಾಕೊಂಡ್ರಿ. ಎಲ್ಲದಕ್ಕೂ ಕಂಡೀಷನ್ ಹಾಕೊಂಡ್ರಿ. ವಿದ್ಯುತ್ ಶಕ್ತಿ, ಅಯ್ಯೋ 3 ತಿಂಗಳಾಯ್ತಿದ್ದಂಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ವಲ್ಲಪ್ಪ, ಎಲ್ಲಿ ನಾಳೆ ಬೆಳಗ್ಗೆ ಬಂದು ಡಿಸ್ಕನೆಕ್ಟ್ ಮಾಡ್ಬಿಡ್ತಾರಪ್ಪ ಅಂತೇಳಿ ಯೋಚನೆ ಮಾಡಾರಂತೆ. ಏನಿದು ಕೊಡೋವರೆಗೂ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾನೆ ಇರಲಿಲ್ವ ಜನ ಈ ದೇಶದ ರಾಜ್ಯದಲ್ಲಿ? ಇದು ಕೊಟ್ಟ ಮೇಲೆ ಜನ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾವ್ರ? ಅದು ಹೇಳಿದ್ರೆ 200 ಯೂನಿಟ್ ಅಂದ್ರಿ. ಇರ್ಲಿ, ನಾನು ಅದಕ್ಕೆ ತಕರಾರು ತೆಗಿಯಲ್ಲ. ಯಾಕೆಂದ್ರೆ ಸರ್ಕಾರ ಘೋಷಣೆ ಮಾಡಿರ್ತೀರಿ, ಈ ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಸಂಪೂರ್ಣ ಎಲ್ಲ ಮಾಡೋಕ್ಕಾಯ್ತು. ಅದಕ್ಕೆ ನಾವು ನಮ್ಮ ಕಾಲದ ನಾವು ನೀವು ಸೇರಿದಾಗಲೇ ಕೆಲವು ಗೈಡ್ಲೈನ್ಸ್ ಹಾಕಿದ್ದೀವಿ. ಅದು ಮಾಡಲೇಬೇಕಾಗ್ತದೆ, ಇಲ್ಲದಿದ್ರೆ ಸರ್ಕಾರ ನಡೆಸಬೇಕಲ್ಲ. ನಾನು ಅದಕ್ಕೆ ಟೀಕೆ ಮಾಡೋದಿಲ್ಲ. ಆದರೆ ನೀವು ಪ್ರತಿನಿತ್ಯ 200 ಯೂನಿಟ್ ಹೇಳ್ತೀರಿ. ಇಲ್ಲಿ 1,60,00,000 ಜನ ನೀವೇನು ತಗೊಂಡಿದ್ದೀರಿ, ಆವರೇಜಿಗೆ ಅರ್ಜಿ ಹಾಕೊಂಡ್ರು, ಅವ್ರಿಗೆ ಆವರೇಜ್ ಉಪಯೋಗ ಮಾಡ್ತಾ ಇರೋದೇ 50-60 ಯೂನಿಟ್. ಯಾರೋ ಒಂದು ಸ್ವಲ್ಪ ಜನ ಪರ್ಸೆಂಟೇಜ್ ಇದರಲ್ಲಿ 100, 120, 130 ಯೂನಿಟ್ ಯೂಸ್ ಮಾಡ್ಬೋದು. ಇರೋದೇ 53-54 ಯೂನಿಟ್ ಯೂಸ್ ಮಾಡ್ತಾರೆ ಆವರೇಜ್ ಅಷ್ಟೇ. 200 ಯೂನಿಟ್ ಎಲ್ಲಿಂದ ಬಂತಿಲ್ಲಿ? ಅದಷ್ಟೇ ಅಲ್ಲ ಅಧ್ಯಕ್ಷರೇ, ಈಗ ಬೇಸಿಗೆ ಶುರುವಾಯಿತು. ನಮ್ಮ ವಿದ್ಯುತ್ ಶಕ್ತಿ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ ಬೇಸಿಗೆ ಅಂತ ಹೇಳಿ ರಾತ್ರಿ ಟೈಮು ಹೆಂಗೋ ಕರೆಂಟ್ ಉಚಿತವಾಗಿ ಕೊಡ್ತಾರಲ್ಲ ಅಂತೇಳಿ ಪಾಪ ಸೆಕೆ ತಡಿಲಾರದೆ ಫ್ಯಾನ್ AC ಹಾಕೊಂಡ್ಬಿಟ್ರೆ, ಇಲ್ಲ ಮನೇಲಿರೋ ನಿಮ್ಮ ರೆಫ್ರಿಜರೇಟರ್ಗಳನ್ನ ಯಾರು ಒಂದು 2 ಗಂಟೆ ಜಾಸ್ತಿ ಆನ್ ಮಾಡಿ ಇಟ್ಬಿಟ್ರೆ, ನೀವು ಲಿಮಿಟ್ ಕೊಟ್ಟಿದ್ದೀರಲ್ಲ ಈಗ ಆವರೇಜ್ ಮಾಡಿ, ಏನಾದ್ರು 1 ಯೂನಿಟ್ ಜಾಸ್ತಿ ಆದ್ರೂ ಅವನಿಗೆ ಏನು ಮಾಡ್ತೀರಿ? 1 ಯೂನಿಟ್ ಜಾಸ್ತಿ ಮಾಡಿದ್ರು ಎಷ್ಟು ವಸೂಲಿ ಮಾಡ್ತೀರಿ? ಇಲ್ಲ, ಯಾವ್ದು ನಾವು ಕೊಟ್ಟಿದೀವಿ ಅವರೇಜ್ ಕೊಟ್ಟಿದೀವಿ ಅಪ್ ಟು 200 ಯೂನಿಟ್ ತನಕ ಆ ಡಿಫ್ರೆನ್ಸ್ಗೆ ಮಾತ್ರ ಅವ್ರು ಚಾರ್ಜ್ ಕೊಟ್ರೆ ಸಾಕು. ಅಲ್ಲಿ ಕಟ್ಬೇಕಲ್ಲ ಅಲ್ಲಿಗೆ, ಆ ಡಿಫ್ರೆನ್ಸ್ಗೆ ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, ಅವರೇನು 1 ಯೂನಿಟ್ ಜಾಸ್ತಿ ಮಾಡಿದ ಕೂಡಲೇ ಅವ್ರು ಡಿಸ್ಕೌಂಟ್ ಮಾಡೋದಿಲ್ಲ, ಅವರಿಗೂ ಸಮೇತ ಅವಕಾಶ ಮಾಡಿಕೊಟ್ಟಿದೀವಿ. ಆ ಡಿಫ್ರೆನ್ಸ್ಗೆ ಇರೋ ಚಾರ್ಜ್ ಕೊಡ್ಬೇಕಷ್ಟೇ. ಎಲ್ಲ ಜನ ಇರಲಿ, ನಾನು ಟೀಕೆ ಮಾಡಕ್ ಹೋಗಲ್ಲ. ಏನೋ ಮಾಡಿದ್ರೆ ಮಾಡ್ಕೊಳ್ಳಿ, ನೋಡಂತೆ, ತೊಂದರೆ ಇಲ್ಲ. 5 ಗ್ಯಾರಂಟಿಯಿಂದ ಈಗ ಮುಂದೆಲ್ಲ ನೋಡೋಣ ಏನೇನಾಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೆಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಸರ್. ಈಗ ಅಧ್ಯಕ್ಷರೇ ನೋಡಿ, ಮೊನ್ನೆ ನಿಮ್ಮ ಆಡಳಿತದಲ್ಲಿ ಯಾರೋ ಒಬ್ಬ ಡಾಕ್ಟ್ರು, ಗೌರವಾನ್ವಿತ ಡಾಕ್ಟರ್, ಅವನು ಅದೆಲ್ಲ ಗದಗ್ನಲ್ಲಿ ನಮ್ಮ HK ಪಾಟೀಲ್ ಕ್ಷೇತ್ರದನೇ ಇದ್ಯಾವುದೋ ಮರಳ ದಂಧೆಯಲ್ಲಿ ಯಾರೋ ಮೇಲೆ ತೊಂದರೆ ಕೊಡ್ತಾವ್ರೆ ಅಂತೇಳಿ ಒಂದು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಒಂದು ಡಾಕ್ಟ್ರು ಮರಳ ದಂಧೆಗೆ. ತಪ್ಪಿನ ಕಬಡ್ಡಿ ಅಪ್ಪ ಯಾರೋ ಕೆಂಪಣ್ಣರ ಪಾಪ ವಯಸ್ಸಾಗಿದ್ದೇನೆ, ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವತ್ತಿನ ಸರ್ಕಾರದ ಬಗ್ಗೆ ತಮ್ಮ ಕಾಂಗ್ರೆಸ್ ಕಚೇರಿಯಿಂದ ಒಂದು ಅಡ್ವರ್ಟೈಸ್ಮೆಂಟು,
ಭ್ರಷ್ಟಾಚಾರ ರೇಟ್ ಕಾರ್ಡು, BDI ಆಯುಕ್ತರಿಗೆ 10 ಕೋಟಿ 15 ಕೋಟಿ KSRL ಇದೆಲ್ಲ ಹಾಕೊಂಡಿದ್ದೀರಿ. ರೇಟ್ನ ಕೋಟ್ ಮಾಡಿದಿರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನಾದ್ರು ಪರ್ಸೆಂಟೇಜ್ನ ಫುಲ್ ನಿಲ್ಲಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಸಿದಿರೋ ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೇದು. ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು. ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ, ಈಗೇನಾಗಿದೆ ಪರ್ಸೆಂಟೇಜು ಅಂತ ಹೇಳಿ ಫುಲ್ ಸಂಪೂರ್ಣ ನಿಲ್ಸೇ ಇದ್ದೀರೋ ಹಂಗೆ ಹೇಳ್ಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ತೇನು ಹೇಳೋಕೆ ಹೋದ್ರು. ಅಧ್ಯಕ್ಷರು ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು, ಬಹುಶಃ ಹೇಳಿದ್ನೇನೋ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ. ಅದ್ರಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಈ ವರ್ಷದ GDP ಏನಿದೆ 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ. 250 ಲಕ್ಷ ಕೋಟಿ ನಮ್ಮ GDPನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳ್ ಅವರು, ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತ ಹೇಳಿ. ಉಪಯೋಗ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.